ನಾನು ಧಾರವಾಡದಲ್ಲಿ ಪತ್ರಿಕೋದ್ಯಮ ಮಾಡಿದ್ದೀನಿ ಅಂತಂದರೆ ನಾನು ಧಾರವಾಡದಲ್ಲಿರುವಂತಹ ದೂರದರ್ಶನ ನಾನು ಬೆಳೆಸ್ಬೇಕಂತ ಇದ್ದವಳು. ಸೊ ಇಲ್ಲಿ ನೀವು ಮುಚ್ತಾ ಹೋದರೆ ನಮಗೆಲ್ಲ ಎಫೆಕ್ಟ್ ಆಗಿಬಿಡುತ್ತೆ. ಎಲ್ಲರೂ ಹೋಗಿ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕು ನಾವು. ಅಲ್ಲಿ ಎಷ್ಟಂತ ಆಪರ್ಚುನಿಟಿ ಕೊಡ್ತಾರೆ ಅವರು. ಉತ್ತರ ಕರ್ನಾಟಕದಲ್ಲಿ ಕೇಂದ್ರ ಮಂತ್ರಿಗಳಿದ್ದಾರೆ, ಅದರಲ್ಲೂ ಮಹಾನಗರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಈ ಸಂಸ್ಕೃತಿಗೆ ಸಾಕಷ್ಟು ಕಳಕಳಿ ಉಳ್ಳವರು. ದೂರದರ್ಶನವನ್ನು ಫುಲ್ ಪ್ಲೇಸ್ ಮಾಡಿ ಇದೊಂದು ಪ್ರತ್ಯೇಕವಾದಂತ ಧಾರವಾಡದಲ್ಲಿ ಸೆಂಟರ್ ಆಗ್ಬೇಕಂತೇಳಿ ಇವತ್ತಿನ್ನೂವರೆಗೆ ಅವರು ಲೋಕಸಭೆಯಲ್ಲಿ ಧ್ವನಿ ಐತಿಲ್ಲ ಮತ್ತು ಪ್ರತ್ಯೇಕವಾಗಿ ಕೂಡ ಹೇಳಿಕೆ ಕೊಟ್ಟಿಲ್ಲ. ಸೊ ಅದ ಒಂದು ಸಾಧನೆಯ ಬಾಗಿಲ ಮುಚ್ಚದಂಗ ಆಗೈತೆ ನಮ್ಗೆ. ಸೊ ಅದನ್ನ ತೆರೆದ್ರೆ ನಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶರಣಪ್ಪ ಗೊಲ್ಲರ್. ಇವತ್ತು ನಾವು ಧಾರವಾಡ ನಗರದಾಗದೇವಿ. ಧಾರವಾಡವನ್ನ ಸಾಂಸ್ಕೃತಿಕ ನಗರ ಅಂತ ಕರೀತಾರ. ಅಂತಹ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಕವಿಗಳ ನಾಡು ಅಂತ ಹೆಸರು ಪಡೆದಂತ ಧಾರವಾಡ ನಗರದಾಗ ದೂರದರ್ಶನ ಕೇಂದ್ರ ಸಂಪೂರ್ಣವಾಗಿ ಬಂದಾಗಿ ಇಲ್ಲಿವರೆಗೆ 3 ವರ್ಷ ಕಳೆದದ. ಅದರ ಕುರಿತಾಗಿ ಸರ್ಕಾರಗಳು ತಲೆ ಕೆಡಿಸ್ಕೊಂಡಿಲ್ಲ. ವಿಶೇಷವಾಗಿ ಕೇಂದ್ರ ಸರ್ಕಾರ, ಅದರಾಗೂ ವಿಶೇಷವಾಗಿ ಸ್ಥಳೀಯರಾದಂಥ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಇದರ ಬಗ್ಗೆ ಲೋಕಸಭೆಯೊಳಗಾಗಲಿ ಬೇರೆ ಯಾವುದೇ ಕಾರ್ಯಕ್ರಮದೊಳಗಾಗಲಿ ಈ ಕುರಿತಾಗಿ ಮಾತೆತ್ತಿದ್ದು, ಧ್ವನಿ ಎತ್ತಿದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ. ಏನು ಮಾಡಾಕತ್ತೀರಿ ನೀವು ಅಂತೇಳಿ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಾರೆ. ಇನ್ನು ಈ ದೂರದರ್ಶನ ಕೇಂದ್ರ ಬಂದಾಗಿ 3 ವರ್ಷ ಆಯಿತು. ಯಾಕೆ ಬಂದ್ ಮಾಡಿದ್ರು? ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗಬಾರ್ದಾ? ಇಲ್ಲಿ ಸ್ಥಳೀಯರು ಉದ್ಯೋಗಗಳನ್ನು ಹುಡುಕಿಕೊಂಡು ಬೆಂಗಳೂರು, ಹೈದರಾಬಾದ್ ಅಂತ ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಹೋಗ್ಬೇಕಾ? ಇಲ್ಲಿಯವರು ಬೆಳಿಬಾರ್ದಾ? ಆ ಉದ್ದೇಶದಿಂದ ಏನಾದರೂ ಈ ದೂರದರ್ಶನ ಕೇಂದ್ರವನ್ನ ಬಂದ್ ಮಾಡಿದ್ರ? ಎಲ್ಲ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೇಳ್ತಾರ. ಇನ್ನು ಕವಿಗಳು, ರಂಗಕರ್ಮಿಗಳು, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು, ಸಾಹಿತಿಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಿತ್ತು. ವಿಶೇಷವಾಗಿ ಉತ್ತರ ಕರ್ನಾಟಕದ ಮಂದಿಗೆ ಕೇಂದ್ರ ಸರ್ಕಾರ ದ್ರೋಹ ಮಾಡೇತಿ, ಅನ್ಯಾಯ ಮಾಡೇತಿ. ಇನ್ನು ಎಷ್ಟು ದಿವಸ ಕರ್ನಾಟಕಕ್ಕೆ ದ್ರೋಹ ಮಾಡ್ತೀರಿ ನೀವು ಕೇಂದ್ರ ಸರ್ಕಾರದವರು ಅಂತೇಳಿ ಪ್ರಶ್ನೆ ಮಾಡ್ತಾರ. ಈ ದೂರದರ್ಶನ ಕೇಂದ್ರ ಒಂದು ವೇಳೆ ಶುರುವಾದ್ರ ಸುಮಾರು ಇಡೀ ನಮ್ಮ ರಾಜ್ಯದೊಳಗ, ಕರ್ನಾಟಕ ರಾಜ್ಯದೊಳಗ ಸುಮಾರು 20,000 ಮಂದಿಗೆ ಉದ್ಯೋಗಗಳು ಸಿಗ್ತಾವ. ವಿಶೇಷವಾಗಿ ಧಾರವಾಡದ ದೂರದರ್ಶನ ಕೇಂದ್ರ ಶುರುವಾತು ಅಂತಂದ್ರ ಉತ್ತರ ಕರ್ನಾಟಕದ ಎಲ್ಲ ಸುದ್ದಿಗಳು ಕವರ್ ಆಗ್ತಾವ, ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ಕವರ್ ಆಗ್ತಾವ, ಪ್ರಸಾರ ಆಗ್ತಾವ. ಇಲ್ಲಿಂದನೇ ಪ್ರಸಾರ ಮಾಡ್ಬೋದು. ಇನ್ನ ಈ ಧಾರವಾಡದ ದೂರದರ್ಶನ ಕೇಂದ್ರದೊಳಗ ಸ್ಟುಡಿಯೋಕ್ಕಾಗಿ ಎಸ್ಟಿಮೇಟ್ ಹಾಕಿದ್ರು. ಅದ್ರ ಕುರಿತಾಗಿ ಕೂಡ ಸರ್ಕಾರ ಇಲ್ಲಿಯವರೆಗೂ ಗಮನ ಹರಿಸಿಲ್ಲ, ನಿರ್ಲಕ್ಷ್ಯ ವಹಿಸೈತಿ ಅಂತೇಳಿ ಒಬ್ರು ಹೆಸರು ಹೇಳಲಾರ್ದವರು ನಮ್ಮ ಮುಂದ ಅವರ ವಿಚಾರವನ್ನ ಹಂಚಿಕೊಂಡ್ರು. ಮೊಟ್ಟ ಮೊದಲಾಗಿ ಬಂದಾದದ್ದೇ ನಮಗೆ ತುಂಬಾ ಅಡಚಣೆ ಆಗಿದೆ. ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅಂತ ನನಗೆ ಅನಿಸ್ತದೆ. ಆ ಕಾರಣ ದಯಮಾಡಿ ಕಲಾವಿದರು, ಸಾಹಿತಿಗಳು, ಬರಹಗಾರರು ಮತ್ತು ಎಲ್ಲ ಆಕಾಶವಾಣಿ ಆಸಕ್ತರು, ದೂರದರ್ಶನದ ಆಸಕ್ತರು ಇವತ್ತು ಕೇಳ್ಕೊಳ್ಳೋದೇನಂತಂದ್ರೆ, ಫುಲ್ ಫ್ಲೇಜರ್ ಹೇಗೆ ಬೆಂಗಳೂರಲ್ಲಿ ನಡೆದಿದೆಯೋ ಅದರಂತೆ ಧಾರವಾಡದಲ್ಲಿ ಆ ಸೆಂಟರ್ ಆಗ್ಬೇಕು ಅನ್ನೋದು ನಮ್ಮ ಪ್ರಥಮ ಬೇಡಿಕೆ. ಇವತ್ತಿನ ಸಂದರ್ಭದಲ್ಲಿ ಧಾರವಾಡ, ಹುಬ್ಬಳ್ಳಿ ಮಹಾನಗರ ಸಾಂಸ್ಕೃತಿಕ 2ನೇ ರಾಜಧಾನಿ ಅಂತ ಹೇಳ್ತೀರಿ. 2ನೇ ರಾಜಧಾನಿ ಇದ್ದಾಗ ಇಂಥ ಫೆಸಿಲಿಟಿ ಇಲ್ಲಂದ್ರೆ ಇದೊಂದು ಆಘಾತಕಾರ ಸಂಗತಿ. ಅದಕ್ಕೆ ದಯಮಾಡಿ ಒಂದು ಫುಲ್ ಪ್ಲೇಸ್ ಸೆಂಟರ್ ಆಗಬೇಕು. ಅದರಲ್ಲಿ ಇಲ್ಲಿ ಎಷ್ಟೋ ನಿರುದ್ಯೋಗಿಗಳು ಇದ್ದಾರೆ. ಜರ್ನಲಿಸ್ಟ್ ಪ್ರತಿ ವರ್ಷ ನಮ್ಮ ಯೂನಿವರ್ಸಿಟಿಯಿಂದ ಹೊರಗೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ಬದುಕಿಗೆ ಭಾಳ ತೊಂದರೆ ಆಗಿದೆ. ಈಗ ಅವರು ಉದ್ಯೋಗಕ್ಕಾಗಿ ಹೊರಗಡೆ ಹೋಗ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರ್ತದೆ. ಆ ಕಾರಣ ಅವ್ರಿಗೂ ಕೂಡ ಉದ್ಯೋಗ ಸಿಕ್ಕಂಗಾಗ್ತದೆ. ಮತ್ತು ಅದು ಅಲ್ಲದೆ ಶ್ರೇಷ್ಠ ಕವಿಗಳು, ಸಂಗೀತಗಾರರು, ನಾಟಕಕಾರರು, ಸಾಹಿತಿಗಳು ನಮ್ಮ ನಾಡಿನಲ್ಲಿ ಇರೋದ್ರಿಂದ ಇಂಥವರ ಪ್ರಯೋಜನ ಪಡೆದು ಇವತ್ತು ಇಡೀ ಉತ್ತರ ಕರ್ನಾಟಕದ ಪ್ರೇಕ್ಷಕರಿಗೆ ಒಳ್ಳೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಇದರಿಂದ ನಮಗೆ ತುಂಬ ತೊಂದರೆ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಕೇಂದ್ರ ಮಂತ್ರಿಗಳಿದ್ದಾರೆ, ಅದರಲ್ಲೂ ಮಹಾನಗರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಈ ಸಂಸ್ಕೃತಿಗೆ ಸಾಕಷ್ಟು ಕಳಕಳಿ ಉಳ್ಳವರು. ಆದರೆ ದೂರದರ್ಶನವನ್ನು ಫುಲ್ ಪ್ಲೇಸ್ ಮಾಡಿ ಇದೊಂದು ಪ್ರತ್ಯೇಕವಾದಂಥ
ಧಾರವಾಡದಲ್ಲಿ ಸೆಂಟರ್ ಆಗ್ಬೇಕಂತೇಳಿ ಇವತ್ತು ಇನ್ನೂವರೆಗೆ ಅವರು ಲೋಕಸಭೆಯಲ್ಲಿ ಧ್ವನಿ ಎತ್ತಿಲ್ಲ ಮತ್ತು ಪ್ರತ್ಯೇಕವಾಗಿ ಕೂಡ ಹೇಳಿಕೆ ಕೊಟ್ಟಿಲ್ಲ. ಸೊ ಇಂಥವೆಲ್ಲ ನಮ್ಮ ಪ್ರತಿನಿಧಿಗಳ ಮೇಲೆ ನಮ್ಮ ಆಸೆ ಇರ್ತದೆ. ಜನಪ್ರತಿನಿಧಿಗಳು ಸೆಂಟ್ರದಲ್ಲಿ ಸಾಕಷ್ಟು ಒಂದು ವಿಶ್ವಾಸವುಳ್ಳವರು, ಅದರಲ್ಲಿ ಇಚ್ಛಾಶಕ್ತಿ ಇಲ್ಲದಲ್ಲೇ ಭಾಳ ಕಷ್ಟ ಆಗ್ತದೆ. ಆ ಕಾರಣ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಇಚ್ಛಾಶಕ್ತಿ ತೋರಿಸಿ ಆದಷ್ಟು ಕೂಡಲೇ ಎಲ್ಲ ಸಂಸದರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಇವಾಗಿನ ಕಾಲದಲ್ಲಿ ದೂರದರ್ಶನ ಅಂತ ನೋಡ್ತಾ ಹೋದ್ರೆ ಅದೆಲ್ಲೂ ಕಾಣಿಸೋದಿಲ್ಲ. ಫಸ್ಟ್ ಆಫ್ ಆಲ್ ಧಾರವಾಡ ಅಂತಂದ್ರೆ ಅದಕ್ಕೆ ಪ್ರಸಿದ್ಧ ಅಂತ ಹೇಳ್ಬೋದು. ವಿದ್ಯಾಕಾಶಿ ಅಂತಾನು ಹೇಳ್ತೀವಿ. ಎಲ್ಲೋ ಕಡೆ ಅಂತ ಪ್ರತಿಯೊಂದು ಕಡೆ ಅಂತನೂ ನಾವು ನಾಲೆಜ್ನ ಪಡ್ಕೋಬಹುದು ದೂರದರ್ಶನ ಅಂತಂದ್ರೆ. ಸೊ ಇಲ್ಲಿ ಮುಚ್ತಾ ಹೋದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ಮಾಡ್ತಿದ್ದಾರೆ. ಯಾಕಂದ್ರೆ ಕೆಲವೊಬ್ರಿಗೆ ಆಸೆ ಇರುತ್ತೆ, RJ ಆಗ್ಬೇಕು, VJ ಆಗ್ಬೇಕು, ಪ್ರತಿಯೊಂದು ಸುದ್ದಿನ ನಾವು ತಿಳ್ಕೋಬೇಕು, ಜನರಿಗೆ ತಲುಪಿಸ್ಬೇಕು ಅಂತ. ಆದ್ರೆ ಎಲ್ಲಾ ಕಡೆನೂ ಈ ತರ ದೂರದರ್ಶನ ಕೇಂದ್ರಗಳು ಮುಚ್ತಾ ಹೋದ್ರೆ ಇಲ್ಲಿರೋ ಲೋಕಲ್ ಪೀಪಲ್ಸ್ಗೆ ಏನಿದೆ ಒಂದು ಹೊಡೆತ ಬಿದ್ದಂಗಾಗುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಬರ್ತಾ ಇದೆ, ಯುವಕರಾಗ್ಲಿ ಯುವತಿಯರು ಬರೀ ಮೊಬೈಲ್ ಅದೊಂದು ಅಡಿಕ್ಟ್ ಆಗಿಬಿಟ್ಟಿದೆ. ಡ್ರಗ್ಸ್ಗಿಂತ ದೊಡ್ಡ ಅಡಿಕ್ಟ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ಬೇಡ ನಮ್ಗೆ. ಇನ್ನು ನೋಡ್ತಾ ಹೋದ್ರೆ ಜಾಬ್ ಆಪರ್ಚುನಿಟೀಸ್. ಸೊ ಪತ್ರಿಕೋದ್ಯಮ ಅಂತ ನಾನ್ ಮಾಡಿದೀನಿ. ಸೊ ನಾನ್ ಇದ್ದಲ್ಲೇ ಒಂದ್ ಏನಾದ್ರು ಸಾಧನೆ ಮಾಡ್ಬೇಕು, ಇರೋ ಜಾಗನೇ ನಾನು ಏನೋ ಒಂದು ಹೊಸದಾಗಿ ಸಾಧಿಸ್ಬೇಕು ಅಂತ. ಈಗ ನಾನು ಧಾರವಾಡದಲ್ಲಿ ಪತ್ರಿಕೋದ್ಯಮ ಮಾಡಿದೀನಿ ಅಂತಂದ್ರೆ ನಾನು ಧಾರವಾಡದಲ್ಲಿ ಇರುವಂತಹ ದೂರದರ್ಶನ ನಾನು ಬೆಳೆಸ್ಬೇಕಂತ ಇದ್ದವಳು. ಸೊ ಇಲ್ಲಿ ನೀವು ಮುಚ್ತಾ ಹೋದ್ರೆ ನಮಗೆಲ್ಲ ಎಫೆಕ್ಟ್ ಆಗ್ಬಿಡುತ್ತೆ. ಎಲ್ಲರೂ ಹೋಗಿ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕು. ನಾವು ಅಲ್ಲಿ ಎಷ್ಟಂತ ಆಪರ್ಚುನಿಟಿ ಕೊಡ್ತಾರೆ ಅವರು. ಪರವಾಗಿಲ್ಲ, ಈಗ ಬೆಂಗಳೂರಿಗೆ ಹೋಗಿ ನಾನು ಬೆಳೆಸ್ತೀನಿ, ಬಟ್ ನಾನ್ ಧಾರವಾಡದಲ್ಲಿ ಮಾಡಿ ನಾನ್ ಕನ್ಸು ಕಟ್ಟಿದ್ದೀನಿ, ನನ್ ಧಾರವಾಡ ಬೆಳಿಬೇಕು. ಆದ್ರೆ ಇಲ್ಲಿ ಏನು ಯೂಸ್ ಇಲ್ಲಲ್ಲ. ಸೊ ಅದಕ್ಕೆ ಜಾಬ್ ಆಪರ್ಚುನಿಟಿ ಅಂತ ಬಂದಾಗ ಎಲ್ಲರೂ ಬೆಂಗಳೂರಿಗೆ ಹೋಗೋದು ಬೇಡ, ನಾನ್ ಇರೋ ಸ್ಥಾನ ನಾನು ಬೆಳೆಸ್ಬೇಕು. ಸೊ ಅದಕ್ಕೆ ಧಾರವಾಡದಲ್ಲಿ ಇರ್ತಕ್ಕಂತಹ ಒಂದು ದೂರದರ್ಶನ ಮಾಧ್ಯಮ ಏನಿದೆ ಅದು ಮತ್ತೆ ಓಪನ್ ಆಗ್ಬೇಕು. ಸೊ ದಯವಿಟ್ಟು ಇದಕ್ಕೆ ಸಹಕರಿಸಿ. ಧಾರವಾಡದಲ್ಲಿ ಕ್ಲೋಸ್ ಆಗಿರುವಂತ ದೂರದರ್ಶನ ಓಪನ್ ಮಾಡ್ಬೇಕಂತೇಳಿ ನನ್ನ ಮೇಲಧಿಕಾರಿಗಳಿಗೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಕೇಳ್ಕೊಳ್ತೀನಿ. ಯಾಕಂದ್ರ ನಮ್ಗೆ ಓಪನ್ ಆಯ್ತಂದ್ರ ಎಷ್ಟು ಹಲವಾರು 20,000ಕ್ಕಿಂತ ಹೆಚ್ಚು ಒಂದು ಜಾಬ್ ಅಪರ್ಚುನಿಟಿ ಸಿಗುತ್ತೆ. ನಾವು ಜಾಬ್ ಸಿಗ್ತೈತೆ ಅಂತ ಹೇಳಿ ಪತ್ರಿಕೋದ್ಯಮ ಮಾಡಿಲ್ಲ. ನಮ್ಗ ಅದ್ರೊಳಗ ಏನಿದೆ ಅಂದ್ರ ಸ್ವಲ್ಪ ಹೆಚ್ಚಿಗೆ ಕಲಿಬೇಕು, ಅದರಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ಐತಿ. ಸೊ ಅದ ಒಂದು ಸಾಧನೆಯ ಬಾಗಿಲ ಮುಚ್ಚದಂಗ ಆಗೈತಿ ನಮ್ಗ. ಸೊ ಅದನ್ನ ತೆರೆದ್ರೆ ನಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮ್ಮ ಸಾಹಿತಿಗಳಾದ ಮೋಹನ್ ನಾಗಮ್ಮನವರು, ಹಿರಿಯ ಪತ್ರಕರ್ತರಾದ ಪಾಟೀಲ್ ಪುಟ್ಟಪ್ಪ ಅವರು ಇತ್ಯಾದಿ ಸಾಹಿತಿಗಳು ಸೇರಿಕೊಂಡು ನಾವು ಒಂದು ದಿನ ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿ ಅವಾಗ ಮುಂದುವರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದೀವಿ. ಆದರೆ ಇತ್ತೀಚೆಗೆ 2021ರಲ್ಲಿ ದೂರದರ್ಶನವನ್ನು ಬಂದ್ ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕಾ ಉದ್ಯಮ ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೊರಬರ್ತಿದ್ದು ಆ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕಾಗಿ ಬೆಂಗಳೂರು ಮತ್ತು ಹೈದರಾಬಾದಕ್ಕೆ ಕಳಿಸುವ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಧಾರವಾಡದ ದೂರದರ್ಶನ ಕೇಂದ್ರವನ್ನು ತಕ್ಷಣ ಪ್ರಾರಂಭಿಸಬೇಕು. ಇಲ್ಲಿಯ ಪತ್ರಿಕಾ ಉದ್ಯಮ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಧಾರವಾಡ ದೂರದರ್ಶನ ಕೇಂದ್ರದಿಂದ ಪ್ರಸಾರ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ. ಕರ್ನಾಟಕ ಭಾಗದೊಳಗೆ ಚಂದನ್ ಟಿವಿ ಅನ್ನೋದು ಒಂದು ಪ್ರಸಿದ್ಧವಾದಂಥ ಮೊದಲ ನಮ್ಮ ಅಜ್ಜಾರ ಕಾಲದಂತ ನಾವು ನೋಡ್ಕೊಂಡು ಬರ್ತಿದ್ದೀವಿ. ಉತ್ತರ ಕನ್ನಡದಾಗ ಇರುವಂತಹ ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು, ಆಮೇಲೆ ಶೈಕ್ಷಣಿಕವಾಗಿರ್ಬೋದು, ಶೈಕ್ಷಣಿಕ ಪಠ್ಯೇತರ ಕ್ರಮಗಳಾಗಿರ್ಬೋದು ಎಲ್ಲವನ್ನು ಅವರು ಅದ್ರ ಬಗ್ಗೆ ತೋರಿಸ್ತಿದ್ರು. ಆದರೆ ಈಗ ಏನಾಗೈತಿ, ಬಂದಾಗೈತಪ್ಪ ಅಂತಂದ್ರೆ ಇಲ್ಲಿ ಚಂದನ್ ಟಿವಿಯಿಂದ ನಾವು ಎಷ್ಟೋ ಅದರಿಂದ ಕಳ್ತಿದ್ದೇವೆ. ನಾವು ಈಗಾದರೂ ಹೇಳ್ತೀವಿ, ನಾವು ಜರ್ನಲಿಸಮ್ ಮುಗಿಸಪ್ಪ ಅಂತಂದ್ಮೇಲೆ ನಮ್ಗೆ ಇಲ್ಲಿ ಕೆಲಸ ಸಿಗತ್ತಾ ಇಲ್ಲ. ನಾವು ಇಲ್ಲಿ ಊರು ಬಿಟ್ಟು ಊರಿಗೆ ಹೋಗ್ಬೇಕೈತಿ. ಧಾರವಾಡ ಅಂತ ಊರಿನೊಳಗೆ ಯಾವುದೊಂದು ಸ್ಟುಡಿಯೋ ಇಲ್ಲಪ್ಪ ಅಂತಂದ್ರೆ ನಮ್ಗೆ ಒಂದು ರೀತಿ ಅಸಹ್ಯ ಅನಿಸುತ್ತೆ. ಯಾಕಂದ್ರೆ ಎಲ್ಲ ಇದ್ರೊಳಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಇದ್ದಂಥ ಊರಿದ್ದ, ಆಮೇಲೆ ಶಿಕ್ಷಣ ಕಾಶಿ ಅಂತಾರೆ ಇದಕ್ಕೆ. ಇಂಥ ಊರೊಳಗನ್ನ ಇಲ್ಲಿ ಸುಸಜ್ಜಿತ ಸ್ಟುಡಿಯೋ ಇದ್ದಿದ್ರು ಕಸ್ತಿಗೆ ಬಂದ್ ಮಾಡಿ ಹೋಗ್ತಾರಂತದ. ಈ ರಾಜಕಾರಣಿಯವರು ಏನು ಮಾಡ್ತಾ ಇದ್ದಾರೆ, ಸಂತೋಷ್ ಲಾಡ್ ಅವರು ಏನು ಮಾಡ್ತಾ ಇದ್ರ ಬಗ್ಗೆ ಯಾವುದೇ ರೀತಿಯ ಧ್ವನಿ ಎತ್ತಾತಿಲ್ಲ. ಇದು ತಕ್ಷಣವಾಗಿ ಕೇಂದ್ರ ಸಚಿವರ ಸತ್ಯ ಅದಾರ, ಕೇಂದ್ರ ಸಚಿವರು 4 ಸಾರಿ ಆರಿಸಿ ಬಂದಾರ. ಆದ್ರೆ ಇದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲಪ್ಪ ಅಂತಂದ್ರೆ ಇದು ಯಾವ ರೀತಿ ಹೋಗ್ತಾ ಇರೋದು ಸಮಾಜ ಗೊತ್ತಾಗ್ತಾ ಇಲ್ಲ. ದೂರದರ್ಶನ ಕೇಂದ್ರದ ಸಿಬ್ಬಂದಿಗಳಿಗಾಗಿ ನಿರ್ಮಾಣವಾದಂತಹ ಕ್ವಾರ್ಟರ್ಸ್ಗಳು ಇವತ್ತ ಹಾಳು ಬಿದ್ದಾವ. ನೀವು ಹಿಂದೆ ಕಾಣ್ತಾ ಇರ್ಬೋದು ನಿಮಗೆ, ಅದು ನಿರ್ದೇಶಕರ ನಿವಾಸ, ಅದು ಕೂಡ ಹಾಳು ಬಿದ್ದು ಹೋಗ್ಯದ. ದೂರದರ್ಶನ ಯಾಕೆ ಬಂದೈತೆ ಅಂತಂದರೆ ಎಲ್ಲ ಚಾನಲ್ಗಳು ಮತ್ತು ಮೊಬೈಲ್ ಒಳಗೆ ಎಲ್ಲ ಇದರಲ್ಲಿ ಸಿಗುತ್ತವೆ. ಹಾಗಾಗಿ ಚಂದನ ವಾಹಿನಿ 2021ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬಂದಾಯಿತು. ಇವು ಕ್ವಾರ್ಟರ್ಸ್ ಎಲ್ಲ ಖಾಲಿ ಬಿದ್ದಾವೆ ಅಂತಂದರೆ ಕ್ವಾರ್ಟರ್ಸ್ಗಳು ಕೆಲವು ಮಂದಿಗೆ ಮನೆ ಕಟ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಹೇಳ್ರಿ. ಹಾಗಾಗಿ ಕ್ವಾರ್ಟರ್ಸ್ಗಳು ಖಾಲಿ ಇದ್ದಾವೆ.
ಇಲ್ಲೆಲ್ಲ ಎಲ್ಲ ಕರ್ನಾಟಕದಾಗಲ್ಲಿ ಭಾಳ ತಲೆ ಕ್ವಾರ್ಟರ್ಸ್ ಖಾಲಿದ್ದಾವೆ. ಆಗ್ತಿತ್ತು, ಎಲ್ಲರಿಗೆ ಅನುಕೂಲ ಆಗ್ತಿತ್ತು ಸರ್. ಈಗ ಅನಾನುಕೂಲ ಆಗಿ ಇದು ದೂರದರ್ಶನ ಆಗಿದೆ. ಈಗ ನೋಡ್ರಿ ಬಿ ಎಸ್ ಎನ್ ಎಲ್ಲ ತುಂಬ ಹಾಳಾಯಿತು. ಅದು ಬಂದಾಯಿತು. ಈಗ ನೆಟ್ವರ್ಕ್ ಇದು ಆ ಕಂಪ್ನಿ ಈ ಕಂಪ್ನಿ ಜಿಯೋ ಏರ್ಟೆಲ್ಲು ಎಲ್ಲ ಮೊಬೈಲ್ದು ಟವರ್ಗಳು ಬಂದು ಈಗ ಅದನ್ನು ಡೌನ್ ಆಯಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.